ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ಹೈಡ್ರಾಮಾ ಆಗಿದೆ. ಬೆಳಗ್ಗೆ ಬಿಜೆಪಿ ಕಚೇರಿಗೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದ್ರು. ಮಧ್ಯಾಹ್ನ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಇವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಕಾರ್ಯಕರ್ತರು. ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳಿಗ್ಗೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ್ರು, ಯೂತ್ ಕಾಂಗ್ರೆಸ್ನವರು. ಆದ್ರೆ ಈಗ ಕೆಪಿಸಿಸಿ ಕಚೇರಿ ಮುಂದೆ ಆಗಿರುವಂತ ಹೈಡ್ರಾಮವನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಶಾಸಕ ಹರೀಶ್ ಅವರಿಗೆ ಮೊಟ್ಟೆ ಎಸೆಯಲಾಗಿದೆ. ಅವರ ತಲೆಗೆ ಮೊಟ್ಟೆ ಎಸೆದಿರುವಂತ ವಿಜುವಲ್ಸ್ ಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೇನೆ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಬೆಂಗಳೂರಿನಲ್ಲಿರುವ ಕೆಪಿಸಿಸಿ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕುವ ಪ್ರಯತ್ನ ಮಾಡಿದ್ರು. ಆದರೆ ಇಲ್ಲಿ ದೊಡ್ಡ ಹೈಡ್ರಾಮವೇ ಆಗಿದೆ. ಸದ್ಯ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಆಗಿರುವಂತ ಹೈಡ್ರಾಮಾ. ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋಕೆ ಹರಸಾಹಸ ಪಡಬೇಕಾದಂತ ಸ್ಥಿತಿ ನಿರ್ಮಾಣ ಆಯಿತು. ನೋಡ್ತಾ ಇರಬಹುದು, ಶಾಸಕ ಹರೀಶ್ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆದಿರುವ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಅವರ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಹೈಡ್ರಾಮವೇ ಸೃಷ್ಟಿ ಆಯಿತು. ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣ ಆಯಿತು. ಇದೆಲ್ಲವೂ ಕೂಡ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ನಡೆದಿರುವ ಹೈಡ್ರಾಮಾ. ಯಾವ ರೀತಿಯಾಗಿ ಹೈಡ್ರಾಮಾ ನಡೀತು ಎಲ್ಲವೊಂದು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಈತ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಘೋಷಣೆಗಳನ್ನ ಕೂಗಿದ್ರು. ದೊಡ್ಡ ಹೈಡ್ರಾಮವೇ ಅಲ್ಲಿ ಕ್ರಿಯೇಟ್ ಆಯಿತು. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆಯುವಂತ ಪ್ರಯತ್ನ ಯಾವ ರೀತಿಯಾಗಿ ಆಯಿತು, ಮೊಟ್ಟೆ ಸತ್ತ ಆಗ್ತಾ ಇತ್ತು ಬಿಜೆಪಿ ಶಾಸಕನ ಮೇಲೆ. ಅದೇ ಸಂದರ್ಭದಲ್ಲಿ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಹಲೋ, ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ನಮ್ಮ ಡ್ರೈವರು ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಅಂದ ತಕ್ಷಣ ನಾನು ಕಾರಿಂದ ಇಳಿದಾಗ ಅಲ್ಲಿ ಈ ಕಾಂಗ್ರೆಸ್ ಕಚೇರಿ ಮುಂದ್ಗಡೆನೆ ಇಳಿದಿದ್ದೀನಿ ಅಂತಕ್ಕಂಥದ್ದು ನನಗೆ ನಂತರ ಗೊತ್ತಾಯ್ತು. ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ ಗುಂಡಾಗಳು ನನ್ನ ಮೇಲೆ ದೌರ್ಜನ್ಯ ಮಾಡೋದ್ರ ಜೊತೆಗೆ ಮೊಟ್ಟೆಯನ್ನು ಹೊಡೆಯೋದ್ರ ಮೂಲಕ ಮೈಯನ್ನು ಕೂಡ ಮುಟ್ತಕ್ಕಂಥ ಪ್ರಯತ್ನವನ್ನ ಅವರು ಮಾಡಿದ್ರು. ಆದರೆ ನಾನು ಯಾವುದೇ ಭಯ ಬೀಳಲಿಲ್ಲ. ಯಾಕೆಂದ್ರೆ ನಾವು ಹೋರಾಟಕ್ಕೆ ಬಂದಂತವ್ರು ನಾವೆಲ್ಲದಕ್ಕೂ ತಯಾರಿದ್ದೀವಿ. ಆದರೆ ಕಾಂಗ್ರೆಸ್ನವರು ಈಗ ಒಂದು ಗುಂಪಾಗಿ ಬಂದಾಗ ಅವ್ರು ಏನಾದ್ರು ಪ್ರತಿಭಟಿಸಿದ್ರೆ ಒಪ್ಪಿಗೆ. ನಾನು ಮುತ್ತಿಗೆ ಹಾಕಕ್ಕೆ ಬಂದಿದ್ದೆ. ಆದ್ರೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ನಾಯಕರುಗಳು ಇಲ್ಲಿ ಇದಾರ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ. ಅವರ ವರ್ತನೆಯನ್ನು ಖಂಡಿಸ್ತೀನಿ. ಮೊಟ್ಟೆ ಹೊಡೆಯೋದ್ರ ಮೂಲಕ ಅವರು ತಮ್ಮ ಬುದ್ಧಿಯನ್ನ ಅವರು ತೋರಿಸಿದ್ದಾರೆ.
ದೇವರವ್ರಿಗೆ ಒಳ್ಳೇದು ಮಾಡಲಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತದೆ. ನಾವು ಇದರಿಂದ ಏನು ನಾವು ಭಯಭೀತರಾಗಲ್ಲ. ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ. ಶಾಂತಿಯುತವಾಗಿ ಇಲ್ಲಿ ಪ್ರತಿಭಟನೆ ಮಾಡಕ್ ಬಂದ್ರಿ, ಈ ರೀತಿ ಮಟ್ಟ ಏರಿಸಿದ್ದು ನಾವೇನು ಪ್ರತಿಭಟನೆ ಮಾಡ್ತಾರೆ, ಜಸ್ಟ್ ಕಾರಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾಗ ಈ ಘಟನೆ ನಡೆದಿದೆ. ನಾನು ಏನ್ ಗೊತ್ತೇ ಇಲ್ಲ, ಅದು ಎಲ್ಲಿ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಮೊಟ್ಟೆ ಹೊಡೆದಿದ್ದಾರೆ, ಕೈಯಲ್ಲೂ ಕೂಡ ಹೊಡೆದ್ರು, ಕಾರ್ಯಕರ್ತರು ಹೊಡೆದ್ರು. ಏನ್ ಕಂಪ್ಲೇಂಟ್ ಕೊಡಲ್ಲ, ಜನರಿಗೆ ಗೊತ್ತಾಗುತ್ತೆ. ಕಂಪ್ಲೇಂಟ್ ಕೊಡಲ್ಲ. ಅದು ಕಂಪ್ಲೇಂಟ್ ಕೊಡೋದಾದ್ರೆ ನಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ನಾನು ತೀರ್ಮಾನ ತಗೊಳ್ತೀನಿ. ನಿಮ್ ಜೊತೆ ಯಾರ್ಯಾರು ಬಂದಿದ್ರು ಸರ್? ಯಾರಿಲ್ಲ, ನಾನು ನನ್ನ PA ಮತ್ತೆ ಡ್ರೈವರ್ 3 ಜನ. ರಾಜ್ಯಾಧ್ಯಕ್ಷರು ಒಪ್ಪಿಗೆ ಪಡ್ಕೊಂಡೇ ಬಂದ್ರು? ಹೌದು, ಅಲ್ಲಿ ಅದು ಕಾರುಗಳು ಮಿಸ್ ಆಯ್ತು, ರೋಡ್ ಮಿಸ್ ಆಯ್ತು. ತಗೋ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬೆಳಗ್ಗೆ ಬಿಜೆಪಿ ಕಚೇರಿ ಎದುರು ಹೈಡ್ರಾಮಾ, ಈಗ KPCC ಕಚೇರಿ ಮುಂದೆ ಇಲ್ಲಿ ಪ್ರತಿಭಟನೆ ಗಲಾಟೆಯಾಗಿ ಪರಿವರ್ತನೆ ಆಗಿದೆ, ಹೇಗೆ ಅಂತೇಳಿ? ಸಂಪತ್ತ, ಪ್ರಮುಖವಾಗಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಧರಣಿಯನ್ನ ಮಾಡಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಜೊತೆಗೆ ಪ್ರಧಾನಿ ಅವರ ರಾಜೀನಾಮೆಗೆ ಆಗ್ರಹ ಮಾಡಿ ಆ ಒಂದು ಘಟನೆಯನ್ನ ಖಂಡಿಸಿ ಇವತ್ತು ಬಿಜೆಪಿ ಕಾರ್ಯಕರ್ತರು KPCC ಕಚೇರಿಗೆ ಮುತ್ತಿಗೆ ಯತ್ನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕ BP ಹರೀಶ್ ಅವ್ರ ಮೇಲೆ ಮೊಟ್ಟೆಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ದಾಳಿಯನ್ನ ಮಾಡ್ತಾರೆ. ಜೊತೆಗೆ ಕೆಲವರು ಹಲ್ಲೆನೂ ಕೂಡ ಮಾಡ್ತಾರೆ ಅನ್ನೊಂದು ಆರೋಪವನ್ನ BP ಹರೀಶ್ ಅವರು ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ KPCC ಕಚೇರಿ ಎಲ್ಲಿದೆ ಅಂತ BP ಹರೀಶ್ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಅವರ ಡ್ರೈವರ್ ಈ ಒಂದು ರಸ್ತೆಯಲ್ಲಿ ಇಳಿರಿ ಸರ್, ಮುಂದೆನೆ KPCC ಕಚೇರಿ ಇದು, ಅಲ್ಲಿಗೆ ಹೋಗಿ ಅನ್ನೋದು ಮಾತನ್ನ ಹೇಳ್ತಾರೆ. ಡ್ರೈವರ್ ಮಾತಿನಂತೆ ಏಕಾಏಕಿ BP ಹರೀಶ್ ಅವರು KPCC ಕಚೇರಿ ಕಡೆ ಬರುವಂತ ಸಂದರ್ಭದಲ್ಲಿ KPCC ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಇವರು ಯಾವಾಗ ಮುತ್ತಿಗೆ ಮಾಡೋದಕ್ಕೆ ಬರ್ತಾ ಇದಾರೆ ಅನ್ನೊಂದು ಮಾಹಿತಿ ಸಿಗುತ್ತೋ ಆಗ ಏಕಾಏಕಿ BP ಹರೀಶ್ ಅವ್ರ ಮೇಲೆ ಮೊಟ್ಟೆಗಳಿಂದ ದಾಳಿ ಮಾಡ್ತಾರೆ. ಮತ್ತೆ ಅವ್ರ ಮೇಲೆ ಹಲ್ಲೆನೂ ಕೂಡ ಮಾಡ್ತಾರೆ. ಸದ್ಯ BP ಹರೀಶ್ ಅವರನ್ನ ಪೊಲೀಸರು ರಕ್ಷಣೆ ಮಾಡಿ ಒಂದು ಹೋಟೆಲ್ ಒಂದರಲ್ಲಿ ಅವರನ್ನ ಸುರಕ್ಷಿತವಾಗಿ ಇರಿಸ್ತಕ್ಕಂತ ಒಂದು ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ BP ಹರೀಶ್ ಅವರನ್ನ ಈಗ ಸುರಕ್ಷಿತವಾಗಿ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಈಗ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರಮುಖವಾಗಿ BP ಹರೀಶ್ ಅವರು ಕೊಂಚ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಏಕಾಏಕಿ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ಹಲ್ಲೆ ಮಾಡಿದ್ರಿಂದ ಅವರು ಕೂಡ ಕೊಂಚ ದಿಗ್ಭ್ರಮೆಯಲ್ಲಿ ಇರ್ತಕ್ಕಂಥದ್ದು. ಸದ್ಯ ಪೊಲೀಸರು ಅವರನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ಈ ಒಂದು ಘಟನೆಯನ್ನ ತೀವ್ರವಾಗಿ ಖಂಡಿಸಿ ರಾಜ್ಯಾದ್ಯಂತ ಹೋರಾಟ ಮಾಡತಕ್ಕಂತ ಒಂದು ನಿಟ್ಟಿನಲ್ಲೂ ಕೂಡ ಮುಂದಾಗ್ತಕ್ಕಂತ ಒಂದು ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಏನು KPCC ಕಚೇರಿಗೆ ಮುತ್ತಿಗೆ ಹಾಕಿಗೆ ಬಂದಿದ್ರು, ಈ ಸಂದರ್ಭದಲ್ಲಿ ಬಹಳಷ್ಟು ಒಂದು ಹೈಡ್ರಾಮಾನೇ ನಡೀತು ಅಂತ ಹೇಳ್ಬೋದು. ಜೊತೆಗೆ BP ಹರೀಶ್ ಅವ್ರ ಮೇಲೆ ಈ ರೀತಿ ಹಲ್ಲೆ ಆಗಿರ್ತಕ್ಕಂತ ಒಂದು ಘಟನೆನೂ ಕೂಡ ಇಲ್ಲಿ ನಡೆದಿರ್ತಕ್ಕಂಥದ್ದು. ಸಂಪತ್.